ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಿದು ಕುಸುಮ ಹಾಗೆ ಭಾಗ್ಯಗೆ ಕನಿಕಾ ಇಂಟೆನ್ಷನಲಿ ಅವಮಾನ ಮಾಡಬೇಕು ಅಂತಾನೆ ಅವಮಾನ ಮಾಡ್ತಿದ್ದಾರೆ. ಹಾಗಿದ್ರೆ ಯಾವ ರೀತಿ ಅವಮಾನ ಮಾಡ್ತಾರೆ? ಈ ಕಡೆ ಅದಕ್ಕೆ ಸರಿಯಾಗಿ ಬಾರಿಸೇ ಬಿಡ್ತಾರೆ ಕುಸುಮ. ಈ ಕಡೆ ನಿಜವಾಗ್ಲಿ ಏಟು ಬೀಳ್ತಿರೋದು, ಪೆಟ್ಟು ಬೀಳ್ತಿರೋದು ತಾಂಡವ್ಗಪ್ಪ. ಹಾಗಿದ್ರೆ ತಾಂಡವ್ ಪರಿಸ್ಥಿತಿ ಏನಾಗಿದೆ, ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಹಾಗೆ ಭಾಗ್ಯ ಇಬ್ಬರನ್ನ ಕೂಡ ಮಹಿಳಾ ಸಂಘದವರು ಮಹಿಳಾ ಸಾಧಕ ಪ್ರಶಸ್ತಿಯನ್ನು ಕೊಡುವುದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಆದರೆ ಈ ಒಂದು ಪ್ರಶಸ್ತಿ ಹೋಗಬೇಕಾಗಿದ್ದು ಕನ್ಯಕಾಗ. ಬಿಕಾಸ್ ಅವತ್ತು ಸ್ಕೂಲಲ್ಲಿ ಕನ್ಯಕಾ ಭಾಗ್ಯ ಪರ ನಿಂತು ಮಾತಾಡಿದ್ದೆ ಈ ಒಂದು ಪ್ರಶಸ್ತಿಯನ್ನು ತನಗಾಗಿಸ್ಕೋಬೇಕು ಅಂತ. ಅದೇ ಇಚ್ಛೆಯಿಂದ ಅವಳು ಭಾಗ್ಯಗೆ ತುಂಬಾ ಸಪೋರ್ಟ್ ಮಾಡಿ ಅವತ್ತು ಮಾತಾಡಿದ್ರು. ಆದರೆ ಅಲ್ಲಿ ಆಗುತ್ತೆ ಬೇರೆ. ಈ ಕಡೆ ಕನ್ಯಕಾ ಭಾಗ್ಯನ ತನಗೆ ಪ್ರಶಸ್ತಿ ಬರಬೇಕು ಅಂತ ಯೂಸ್ ಮಾಡಿಕೊಂಡ್ರೆ ಅಲ್ಲಿ ಭಾಗ್ಯ ಸಾಧನೆ, ಅದಕ್ಕೆ ಪ್ರೋತ್ಸಾಹ ನೀಡಿದಂಥ ಅತ್ತೆಯ ಒಂದು ಬೆಂಬಲ ಇದು ಆ ಒಂದು ಮಹಿಳಾ ಸಂಘದವರ ಮನನ ಮುಟ್ತು. ಅದರ ಜೊತೆಗೆ ಮಕ್ಕಳಾಗಿ ಒಂದು ಶಿಕ್ಷಕಿಯಾಗಿ ನೃತ್ಯವನ್ನು ಹೇಳ್ಕೊಡ್ತಿದ್ದಂಥ ಭಾಗ್ಯನ ನೋಡಿ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿ ಮನೆ ನಿಭಾಯಿಸಬೇಕು, ಗಂಡನ ನೋಡಬೇಕು, ಅತ್ತೆ ಮಾವನ ಸೇವೆ ಮಾಡಬೇಕು, ಮಕ್ಕಳ ಜೊತೆ ಬಂದು ಮಕ್ಕಳಾಗಿ ಅವರ ಮಗಳ ಜೊತೆನೇ ಬಂದು ಓದಬೇಕು. ಅದರ ನಡುವೆ ಇಷ್ಟೆಲ್ಲ ಟ್ಯಾಲೆಂಟ್ಸ್ ಜೊತೆಗೆ ಅತ್ತೆ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ. ಜೊತೆಗೆ ಅತ್ತೆ ಸೊಸೆ ಇಬ್ಬರೂ ಕೂಡ ಇದ್ರೆ ಅತ್ತೆ ಸೊಸೆ ಹೀಗಿರಬೇಕು ಅನ್ನೋ ಜೋಡಿ, ಇಂಥ ಜೋಡಿಗೆ ಇವತ್ತು ನಾವು ಪ್ರಶಸ್ತಿಯನ್ನು ಸಲ್ಲಿಸಲೇಬೇಕಾಗತ್ತೆ. ಇದು ಒಂದು ಹೊರಗಡೆಯವ್ರಿಗೂ ಕೂಡ ಒಂದು ಮಾದರಿ ಆಗತ್ತೆ, ಐಡಲ್ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಮಹಿಳಾ ಸಂಘದವರು ಭಾಗ್ಯ ಮತ್ತು ಕುಸುಮನ ಮಹಿಳಾ ಸಾಧಕ ಪ್ರಶಸ್ತಿಗೆ, ಜೋಡಿ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ. ಆದರೆ ಅವರು ಇನ್ವೈಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದು ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಒಂದು ಭರತನಾಟ್ಯಂ ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ. ಬಿಕಾಸ್ ಅಂದೆ ಸ್ಕೂಲ್ನಲ್ಲಿ ಭಾಗ್ಯಗೆ ನೀವು ಬಂದು ನಮ್ಮ ಫಂಕ್ಷನ್ ದಿನ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಿಕಾಸ್ ಹಾಗಾಗಿ ಇಲ್ಲಿ ಭಾಗ್ಯ ನನ್ನ ಡ್ಯಾನ್ಸ್ ಮಾಡೋಕ್ಕೆ ಕರೀತಿದ್ದಾರೆ ಅಂತ ಅನ್ಕೋತಾರೆ. ಅತ್ತೆ ಸೊಸೆ ಇಬ್ಬರು ಕೂಡ ಜೋಡಿಯಾಗಿ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ರೆ ಈ ಕಡೆ ಆಲ್ರೆಡಿ ಈ ಪ್ರಶಸ್ತಿ ಬರೋದು ನನಗೇನೆ ಅಂತ ಕನ್ನಿಕಾ ಬೀಗ್ತಾ ಇದ್ದಾರೆ. ಈ ಕಡೆ ಹೌದೌದು ನಿನಗೆ ಬರೋದು, ಯಾಕೆ ಹೇಳು, ಭಾಗ್ಯನ ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ಯಾ ಅಲ್ವಾ ಅಂತ ಹೇಳ್ತಿದ್ರೆ ಹೌದು, ಅವಳಿಂದ ನಂಗೆ ಪ್ರಶಸ್ತಿ ಬರುತ್ತೆ ಅಂದರೆ ಯೂಸ್ ಮಾಡ್ಕೊಳ್ತಾ ಇರ್ತೀನ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಂಡೆ ಅಂತಾರೆ. ಆದರೆ ಅಷ್ಟರಲ್ಲಿ ಭಾಗ್ಯ ಕುಸುಮ ಹಾಜರಾಗ್ತಾರೆ. ಅವನ್ನ ವೆಲ್ಕಮ್ ಮಾಡ್ತಿರೋದನ್ನು ನೋಡಿ ಶಾಕ್ ಆಗ್ತಿದ್ದಾರೆ ಕನ್ಯಕಾ. ಬಿಕಾಸ್ ಯಾಕೆ ಅವ್ರಿಗೆ ಇಷ್ಟೊಂದು ಮರ್ಯಾದೆ ಸಿಗ್ತದೆ, ಅವ್ರು ಯಾಕೆ ಎಲ್ಲರೂ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಅದರಲ್ಲಿ ಅವಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಬಂದು ತಲುಪುತ್ತೆ. ಈ ಬಾರಿಯ ಒಂದು ಮಹಿಳಾ ಸಾಧಕ ಪ್ರಶಸ್ತಿ ಹೋಗ್ತಿರೋದು ಭಾಗ್ಯ ಆಗ ಕುಸುಮ ಅವ್ರಿಗೆ ಹೊರತು ನಿನ್ಗಲ್ಲ ಕನಿಕಾ, ನಿನಗೆ ಪ್ರಶಸ್ತಿ ಮಿಸ್ ಆಗಿದೆ ಅಂತ. ಇದು ಹೇಗೆ ಆಗ್ಸೋದ್ಯಾ, ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತಂದ್ರೆ ಫ್ರೆಂಡ್ ಏನು ಮಾಡ್ತೀಯ ಅಂದಾಗ ಮಾಡ್ತೀನಿ ನೋಡು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಭಾಗ್ಯ ಮತ್ತು ಕುಸುಮಗೆ ಹೂಗುಚ್ಚ ಕೊಟ್ಟು ಹಾರ್ಟ್ಲಿ ವೆಲ್ಕಮ್, ವಾರ್ಮ್ಲಿ ವೆಲ್ಕಮ್ ಮಾಡ್ತಿದ್ದಾರೆ. ಈ ಒಂದು ವೆಲ್ಕಮ್ನ ನೋಡಿ ಅವರಿಬ್ರಿಗೂ ಆಶ್ಚರ್ಯ ಆಗ್ತದೆ, ಏನದು ಇಷ್ಟು ಮಟ್ಟಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ನೋಡಿ ಮೇಡಮ್, ನೀವು ಮುಖ್ಯ ಆದತೆ ಅಂದಮೇಲೆ ನೀವು ಹೋಗಿ ಫ್ರೆಂಡ್ ಸೈಟಲ್ಲಿ ಕೂತ್ಕೊಳ್ಳಿ ಅಂತಂದರೆ ಈ ಕಡೆ ಕುಸುಮ ಅವರೊತ್ತಿಗೆ ಈ ಭಾಗ್ಯ ನಾವಿಲ್ಲಿಗೆ ಬಂದಿರೋದು ನೀನು ಡ್ಯಾನ್ಸ್ ಮಾಡೋಕ್ಕಲ್ವಾ ಅಂದಾಗ ಹೌದು ಅತ್ತೆ ನನಗೂ ಗೊತ್ತಿಲ್ಲ ಕೇಳ್ತೀನಿ ರೀ ಅಂತಾರೆ. ನಂತರ ಈ ಕಡೆ ನಾವು ಬಂದಿರೋದು ಡ್ಯಾನ್ಸ್ ಮಾಡೋಕ್ಕಲ್ವಾ ನಾನು ಅಂದಾಗ ಇಲ್ಲ ನೀವೇ ಮುಖ್ಯ ಆಗ್ತೈತೆ, ನೀವಿಲ್ಲದೆ ಅಂದ್ರೆ ಈ ಒಂದು ಪ್ರಶಸ್ತಿ ಸಮಾರಂಭನೇ ನಡೆಯೋದಿಲ್ಲ. ಯಾಕಂದರೆ ನಿಮಗೇನೆ ಮಹಿಳಾ ಸಾಧಕಿ ಪ್ರಶಸ್ತಿ ಸಿಗ್ತಾ ಇರೋದು ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮ ಅವ್ರಿಗೆ ಶಾಕ್ ಮತ್ತು ಖುಷಿ ಆಗುತ್ತೆ. ಭಾಗ್ಯ ಕೂಡ ಅಷ್ಟೇ. ಆದರೆ ಇಲ್ಲಿ ಕನಿಕಾ ಬಂದದ ಆ ಒಂದು ಮಹಿಳಾ ಸಂಘದ ಹೆಡ್ನ ಬಂದು ನೀವು ಯಾಕೆ ಅವನ್ನ ಆಯ್ಕೆ ಮಾಡ್ಕೊಂಡಿದ್ರ ಅಂತ ಪ್ರಶ್ನೆ ಕೇಳ್ತಿದ್ರೆ. ಯಾಕೆ ಅಂದರೆ ಅವ್ರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಈ ಏಜಲ್ಲಿ ಓದ್ತಿದ್ದಾರೆ, ಜೊತೆಗೆ ಎಷ್ಟು ಟ್ಯಾಲೆಂಟ್ಸ್ ಇದೆ, ಜೊತೆಗೆ ಅದಕ್ಕೆ ಅವ್ರ ಅತ್ತೆ ಬೆಂಬಲ ಸೂಚಿಸಿದ್ದಾರೆ. ಅತ್ತೆ ಸೊಸೆ ಅಂದರೆ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಮಾತಾಡ್ಕೋತಾರೆ ಅಂತ ಆದರ್ಶ ಅತ್ತೆ ಸೊಸೆ ಬಾಂಧವ್ಯ ಅವ್ರದ್ದು. ಅದಕ್ಕೋಸ್ಕರನೇ ಅವ್ರಿಗೆ ನಾವು ಪ್ರಶಸ್ತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅಂತ ಹೇಳ್ತಾರೆ. ಐಡಲ್ ಅಂತಾನ, ಸರಿ ಆಯಿತು, ಹೇಗೆ ಅಂತ ನಾನು ತೋರಿಸ್ತೀನಿ. ಅತ್ತೆ ಸೊಸೆ ಅಂದರೆ ಹೀಗಿರಬೇಕು ಅಂತಾನ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಹೋಗಿ ಮೇಡಮ್ ಅಂತ ಹೇಳಿ ರೆಡಿ ಆಗಿ ಅಂತ ಹೇಳ್ತಿದ್ದಾರೆ. ಈ ಕಡೆ
ನೀವೇ ಇಂಟ್ರೊಡ್ಯೂಸ್ ಮಾಡಬೇಕು, ಯಾಕಂದರೆ ನಿಮ್ಮದೇ ಸ್ಕೂಲಿಂದ ಬಂದಿರೋದಲ್ವಾ ಅಂದಾಗ ಖಂಡಿತ ನನಗೂ ಕೂಡ ಖುಷಿನೇ ಅಂತ ಹೇಳ್ತಾರೆ ಕನಿಕಾ. ನಂತರ ಅವರಿಬ್ಬರನ್ನ ನಾನೇ ಕರ್ಕೊಂಡು ಹೋಗಿ ಅವ್ರನ್ನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಹಾಗೆ ಭಾಗ್ಯನ ಕರ್ಕೊಂಡು ಬರ್ತಾರೆ. ಟೀ ಕಾಫಿ ಜ್ಯೂಸ್ ಏನಾದ್ರು ತೊಗೋತೀರಾ ಆಂಟಿ ಅಂತಿದ್ರೆ, ಏನಿದು ಇಷ್ಟೊಂದು ಬದಲಾವಣೆ, ಇಷ್ಟೆಲ್ಲ ಹಾರಾಡ್ತಿದೆ, ಆದರೆ ಇವತ್ತು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ಕುಸುಮ ಅವರು. ಮನುಷ್ಯ ಅನ್ನೋದು ಬದಲಾವಣೆಯ ಸಹಜ ಗುಣ ಅಲ್ವಾ ಮನುಷ್ಯನಲ್ಲಿ, ಹಾಗಾಗಷ್ಟೇ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಭಾಗ್ಯ ಅವರೇ, ನೀವು ಹೋಗಿ ರೆಡಿ ಆಗಿ ನಿಮಗೆ ತಡವಾಗುತ್ತೆ ಅಂತ ಹೇಳಿ ಒಬ್ರ ಜೊತೆ ಭಾಗ್ಯನ ಕಳಿಸ್ಕೊಡ್ತಾರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ. ಅಶ್ವಿನಿ ಕಡೆ ಕುಸುಮ ಅವ್ರನ್ನ ಕಾಲೆಳೆದು ಹೇಗಾದ್ರೂ ಮಾಡಿ ಕೆಣಕಿ ಅವ್ರನ್ನ ಸಿಟ್ಟಿಸ್ಬೇಕು, ಅವಮಾನ ಮಾಡಬೇಕು ಅಂತ ಅಂದ್ಕೊಂಡು ಕನಿಕಾ ಮಾತನ್ನ ಶುರು ಮಾಡ್ತಾರೆ. ಅಲ್ಲಿ ಭಾಗಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಕನಿಕಾ ಮೇಡಮ್ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಮಾತುಗಳನ್ನ ಕೇಳಿ ನನ್ನ ಅತ್ತೆಗೆ ಏನು ಮಾಡ್ಬೋದು ಅಂತ ಭಾಗ್ಯ ಅಲ್ಲಿಂದ ಬರ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಅತ್ತೆಗೆ ಅಂದರೆ ಕುಸುಮ ಆಂಟಿಗೆ ಕನಿಕಾ, ನೋಡಿ ಆಂಟಿ ಏನಿದು, ನೀವು ಭಾಗ್ಯನ ಸ್ಕೂಲಿಗೆ ಸೇರಿಸಿದ ಯಾಕೆ? ನಿಮ್ಮನ್ನು ದುಡ್ದು ಸಾಕಬೇಕು ಅಂತ ಅಲ್ವಾ? 9ನೇ ಕ್ಲಾಸ್ ಓದಿದಾಳೆ, ಕೆಲಸ ಎಲ್ಲಿ ಸಿಗತ್ತೆ? ಕೆಲಸ ಬೇಕಲ್ವಾ? ಯಾಕಂದರೆ ನಿಮ್ಮ ಮಗ ತಾಂಡವ್, ನಿಮ್ಮ ಅವ್ರ ಹೆಂಡತಿ ಅಂದರೆ ನಿಮ್ಮ ಸೊಸೆಗೆ ಡಿವೋರ್ಸ್ ಕೊಡ್ತಿದ್ದಾರಂತೆ, ಅದಕ್ಕೋಸ್ಕರನೇ ಸ್ಕೂಲಿಗೆ ಸೇರಿಸಿದ್ರ, ಅದಕ್ಕೋಸ್ಕರ ಸ್ಕೂಲಿಗೆ ಸೇರಿಸಿ ಕೆಲಸ ಕಳಿಸ್ಬೇಕು ಅಂತ ಅಲ್ವಾ ಅಂತ ಒಂದಿಲ್ಲೊಂದು ಬಾಣನ ಬಿಡ್ತಿದ್ದಾರೆ. ಅದರಿಂದ ಕುಸುಮ ಆಂಟಿಗೆ ಕೋಪ ಬರುತ್ತೆ, ಅಷ್ಟಿಷ್ಟು ಕೋಪ ಬರಲ್ಲ, ಕಂಟ್ರೋಲ್ ಮಾಡ್ತಾರೆ, ಬಟ್ ಕಂಟ್ರೋಲಿಗೆ ಸಿಗಲ್ಲ. ನಂತರ ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸೇ ಬಿಡ್ತಾರೆ. ಅನ್ಕೊಂಡೆ ನೀನು ಎಲ್ಲಿ ಬದಲಾಗ್ತೀಯಾ, ನೀನು ಬದಲಾಗೋ ಜಾಯಿಮಾನೇ ಅಲ್ಲ ಅಂತ ತೋರಿಸ್ಬಿಟ್ಟಿಯಲ್ಲ, ನೀನು ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯವ್ರು ಬರ್ತಾರೆ. ಅದೇ ನಿಮ್ಗೆ ಗೊತ್ತಿಲ್ಲ, ಅವರೆಲ್ಲ ಬೇರೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದಾಗ ಏನು ಅಂದ್ಕೊಂಡಿದ್ಯಾ ನಿನ್ನನ್ನು? ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದ, ನನಗೆಲ್ಲ ಕೂಡ ಗೊತ್ತು. ಇಂಥವ್ರಗಳ ಹತ್ರ ಎಲ್ಲ ಏನು ಮಾತಾಡೋದು, ಬಾ ಅಂತ ಹೇಳಿ ಹೇಳ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ. ಈ ಕಡೆ ಕನಿಕಾ ಮತ್ತೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಫೈನಲಿ ಇಲ್ಲಿ ಪ್ರೋಗ್ರಾಮ್ ಶುರುವಾಗ್ತದೆ. ಈ ಕಡೆ ಭಾಗ್ಯ ಹಾಗೆ ಕುಸುಮವನ್ನು ಸ್ಟೇಜ್ ಮೇಲೆ ಕರೆದು ಮರ್ಯಾದೆ ಮಾಡಿ ಈ ಕಡೆ ಒಂದು ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ರೆ, ಆ ಕಡೆ ಶ್ರೇಷ್ಠ ಪ್ರೆಗ್ನೆಂಟ್ ಅನ್ನೋ ಸತ್ಯ ಗೊತ್ತಾಗ್ತದೆ. ಈ ಕಡೆ ಶ್ರೇಷ್ಠ ಪ್ರೆಗ್ನೆಂಟ್ ಅನ್ನೋ ಸತ್ಯ ಗೊತ್ತಾಗ್ತಿದ್ದಾಗ ಈ ಕಡೆ ತಾಂಡವ್ಗೆ ವಿಷಯ ಹೇಳಬೇಕು ಅಂತ ಅನ್ಕೋತಾಳೆ. ಈ ಕಡೆ ತಾಂಡವ್ಗೆ ವಿಷಯ ಹೇಳಿದ್ರೆ ಕತೆ ಮುಗೀತು. ತಾಂಡವ್ದು ಮೊದಲು ಶ್ರೇಷ್ಠನ ಅಬೋರ್ಡ್ ಮಾಡಿಸು ಅಂತ ಕೇಳೋದು ಶತಸಿದ್ಧ, ಆದರೆ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳಲ್ಲ. ಈ ಕಡೆ ತಾಂಡವ್ಗೆ ತಲೆ ಕೆಟ್ಟು ಹೋಗಿದೆ. 3ನೇ ಮಗುವಿನ ತಂದೆ ಆಗ್ತಿರೋ ಸಂಭ್ರಮದಲ್ಲಿದ್ದಾರೆ ತಾಂಡವ್. ಹಾಗಿದ್ರೆ ಈ ಕಡೆ ಕುಸುಮ ಮತ್ತು ಭಾಗ್ಯಗೆ ಚೇರ್ ಮೇಲೆ ಕೂರಿಸು ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಕಡೆ ಕನ್ನಿಕಾ ಅವ್ರನ್ನ ಅವ್ರ ಬಗ್ಗೆ 1-2 ಮಾತನಾಡಬೇಕು ಅಂದಾಗ ಖಂಡಿತ ಇವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. 35 ವರ್ಷದಲ್ಲಿ ಸ್ಕೂಲಿಗೆ ಬಂದು ಮಕ್ಕಳಾಗಿ ನೋಡ್ಕೊಳ್ಳೋದು, ಓದೋದು, ಜೊತೆಗೆ ಅತ್ತೆ ಅದಕ್ಕೆ ಸಪೋರ್ಟ್ ಮಾಡೋದು, ಇದು ತುಂಬ ರೇರ. ಇವತ್ತಿನ ಜಗತ್ತಲ್ಲಿ ಇಂಥ ಅತ್ತೆ ಸೊಸೆನ ಕಾಣೋದಕ್ಕೆ ನಮಗೆ ಸಿಗೋದಿಲ್ಲ. ತುಂಬ ಖುಷಿ ಆಗುತ್ತೆ. ಜೊತೆಗೆ ಭಾಗ್ಯ ಅವರು ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳಿ ಹೊಗಳಿ ಅವರೇ ಇಲ್ಲಿ ಶಾಲು ಹುನಾರ ಎಲ್ಲನೂ ಹಾಕಿ ಆ ಒಂದು ಸನ್ಮಾನ ಪ್ರಶಸ್ತಿಯನ್ನು, ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಈ ಕಡೆ ಕೈಯಲ್ಲಿರೋ ಪ್ರಶಸ್ತಿಯನ್ನು ಬೇಕು ಅಂತಾನೆ ಕನ್ನಿಕಾ ಕೆಳಗಡೆ ಬೀಳಿಸ್ತಾರೆ. ಇದು ಕುಸುಮ ಹಾಗೆ ಭಾಗ್ಯಗೆ ಗೊತ್ತಾಗುತ್ತೆ, ಬಟ್ ಸಾರಿ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಪ್ರಶಸ್ತಿ ಭಾಗ್ಯ ಹಾಗೆ ಕುಸುಮಗೆ ಅವಮಾನ ಮಾಡೇ ಬಿಡ್ತಾರೆ ಕನ್ನಿಕಾ. ಸನ್ಮಾನಕ್ಕೆ ಅಂತ ಬಂದವ್ರಿಗೆ ಅವಮಾನ ಆಗತ್ತಾ, ಅಥವಾ ಕನಿಕಾ ಆಡಿದ ಆಟಕ್ಕೆ ಸರಿಯಾಗಿ ಗುಮ್ತಾರ ಕುಸುಮ ಆಂಟಿ? ಸರಿಯಾಗಿ ಮಾತಿನಲ್ಲೇ ಪಟಾಕಿ ಆರಿಸೋದು ಬಾರಿಸೋದಂತೂ ಶತಸಿದ್ಧ. ಇವ್ರನ್ನ ಅವಮಾನ ಮಾಡಕ್ ಹೋಗೋ ಕನ್ನಿಕಾಗೆ ಅವಮಾನ ಕೂಡ ಆಗತ್ತೆ. ಈ ಕಡೆ ಕುಸುಮ ಅವರು ಸರಿಯಾಗಿ ಮಾತಿನಲ್ಲೇ ಚಾವಟಿ ಏಟ್ ಬೀಸೇ ಬಿಡ್ತಾರೆ. ಆದ್ರೆ ಆ ಕಡೆ ನಿಜವಾಗ್ಲೂ ಶ್ರೇಷ್ಠ ಪ್ರೆಗ್ನೆಂಟ್ ಅಥವಾ ಆ ಒಂದು ಸಿಕ್ಕಿದೆ ಚಾನ್ಸ್ ಅಂತ ಅದನ್ನೇ ಇಟ್ಕೊಂಡು ಡ್ರಾಮಾ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ತಾಂಡವ್ ಕತೆ ಏನು? ಇಷ್ಟು ದಿನ ಹೇಗೋ ಸಂಭಾಳಿಸ್ಕೊಂಡಿದ್ದಂತ ತಾಂಡವ್ ಈಗ ಅಪ್ಪ ಆಗ್ತಿರೋ ಖುಷಿಗೋಸ್ಕರ ಖುಷಿ ಪಡ್ತಾರ ಅಥವಾ ದುಃಖ ಪಡ್ತಾರ? ಈ ಕಡೆ ಅಪ್ಪ ಆಗಿರೋ ಖುಷಿ ತಾಂಡವ್ಗೆ ಇದೆಯಾ ಇಲ್ವಾ? ಏನಾಗತ್ತೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.